ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಗಿರೀಶ್ ಹೆಗಡೆ, ಕನಕದಾರ ಫೈನಾನ್ಷಿಯಲ್ ಸರ್ವಿಸಸ್ ಕಡೆಯಿಂದ, ಬಂಟ್ವಾಳ, ಮಂಗಳೂರು. ಎಲ್ರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಮುಖ್ಯವಾದಂಥ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ಮಿತ್ರರೇ. ಅದೇನೆಂದರೆ ಹೆಲ್ತ್ ಇನ್ಶೂರೆನ್ಸ್. ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಕಾರ್ಡ್ ಭಾಳಷ್ಟು ಜನ ಗೊಂದಲದಿದ್ದಾರೆ, ತಗೊಳ್ಬೇಕಾ ಬೇಡವಾ ಅಂಥೇಳಿ. ಇದು ಯಾಕೆ ಬೇಕು ಅಂತ ನೋಡೋಣ. ಆತ್ಮೀಯರೇ, ಇವತ್ತು ನಾವು ಸೇವಿಸ್ತಾ ಇರುವಂತಹ ಗಾಳಿ ವಿಷ ಆಗಿದೆ. ಸಾಕಷ್ಟು ಮಾಲಿನ್ಯ ಇದೆ, ಪೊಲ್ಯೂಷನ್ ಇದೆ, ನಿಮಗೆ ಗೊತ್ತಿದೆ. ಅದೇ ರೀತಿ ನೀರು ವಿಷ ಆಗಿದೆ. ಆಹಾರದಲ್ಲಿ ಕೂಡ ದಿನಂಪ್ರತಿ ಡೈಲಿ ಬೇಸಿಸ್ನಲ್ಲಿ ನಮ್ಮ ದೇಹಕ್ಕೆ ವಿಷ ಹೋಗ್ತಾ ಇದೆ. ಅಂದರೆ ರಾಸಾಯನಿಕ ಕೃಷಿಯಿಂದ ನಮ್ಮ ಆಹಾರ ಬರ್ತಾ ಇದೆ, ಅದರ ಮೂಲಕ ಸಾಕಷ್ಟು ವಿಷ ನಮಗೆ ಬರ್ತಾ ಇದೆ. ಅದೇ ರೀತಿ ಕಲಬೆರಕೆ ಆಹಾರದಿಂದ ಕೂಡ ಬರ್ತಾ ಇದೆ. ಅದೇ ರೀತಿ ಜಂಕ್ ಫುಡ್ ಇತ್ಯಾದಿ ಹ್ಯಾಬಿಟ್ಗಳಿಂದಾಗಿ ನಮ್ಮ ಮನುಷ್ಯರ ದೇಹ ಇವತ್ತು ಕಾಯಿಲೆಯ ಗೂಡಾಗ್ತಾ ಇದೆ. ಇವತ್ತು ಭಾರತ ಡಯಾಬಿಟಿಸ್ ಮತ್ತು BPಯ ಕ್ಯಾಪಿಟಲ್ ಆಗ್ತಾ ಇದೆ. ಅತ್ಯಂತ ದುರದೃಷ್ಟ. ಅಂದರೆ ಮಧುಮೇಹ ಮತ್ತು ರಕ್ತದೊತ್ತಡ ಕಾಯಿಲೆಗೆ ತುಂಬ ಜನರು ಗುರಿ ಆಗ್ತಾ ಇದ್ದಾರೆ. ಅದರ ಒಟ್ಟಿಗೆ ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಕಣ್ಣು ಇರ್ಬೋದು ಇತ್ಯಾದಿ, ಆಮೇಲೆ ಸ್ಟ್ರೋಕ್ ಇರ್ಬೋದು, ನರಗಳ ಸಂಬಂಧಿಸಿದಂತಹ ಕಾಯಿಲೆಗಳಿರ್ಬೋದು, ಅನೇಕ ಕಾಯಿಲೆಗಳಿಗೆ ಇವತ್ತು ಜನರು ಗುರಿಯಾಗ್ತಾ ಇದ್ದಾರೆ. ಹಾಗಾಗಿ ನಾವು ನಮಗೆ ಹಾಗೂ ನಮ್ಮ ಕುಟುಂಬದ ರಕ್ಷಣೆಗೋಸ್ಕರ ಈ ಒಂದು ಆರೋಗ್ಯ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಕಾರ್ಡ್ ತುಂಬ ಅಗತ್ಯ ಇದೆ. ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳ್ತೇನೆ. ಅದೇನೆಂದರೆ, ನಾವು ಕಾಯಿಲೆ ಬಂದಾಗ ಸಹಜವಾಗಿ ಎಲ್ಲಿಗೆ ಹೋಗ್ತೇವೆ? ಆಸ್ಪತ್ರೆಗೆ ಹೋಗ್ತೇವೆ ಚಿಕಿತ್ಸೆಗೋಸ್ಕರ. ಅಲ್ಲಿ ಅಡ್ಮಿಷನ್ ಆಗುವಾಗ ಮೊದಲೇ ಕೇಳುವಂಥದ್ದು ಯಾವ ಹೆಲ್ತ್ ಕಾರ್ಡ್ ಇದೆ ಅಥವಾ ಯಾವ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಹೇಳಿ. ಯಾಕೆಂದರೆ ಇವತ್ತು ಆಸ್ಪತ್ರೆಯ ಬಿಲ್ಗಳು ತುಂಬಾ ಜಾಸ್ತಿ ಇದೆ, ತುಂಬ ಕಾಸ್ಟ್ಲಿ ಇದೆ ಮೆಡಿಕಲ್ ಟ್ರೀಟ್ಮೆಂಟ್. ಇತ್ತೀಚೆಗಷ್ಟೇ ನಮ್ಮ ಒಂದು ಪರಿಚಿತರಲ್ಲಿ ಈ ಒಂದು ನಮ್ಮ ಕಂಪನಿಯ ವತಿಯಿಂದ ಈ ಒಂದು ಹೆಲ್ತ್ ಇನ್ಶೂರೆನ್ಸಿನ ಕ್ಲೇಮ್ ಬಂತು. ಅದೇನೆಂದರೆ, ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಇಂಜೆಕ್ಷನ್ ಕೊಡಲಾಯಿತು, 6 ಇಂಜೆಕ್ಷನ್. ಅದು ಒಂದು ಇಂಜೆಕ್ಷನ್ನ ಕಾಸ್ಟು, ಇಂಪೋರ್ಟೆಡ್ ಇಂಜೆಕ್ಷನ್, ಅದು 9 ಲಕ್ಷ ರೂಪಾಯಿ. ಅಂದರೆ 54 ಲಕ್ಷ ರೂಪಾಯಿ ಬರೀ ಇಂಜೆಕ್ಷನ್ಗೆ ಖರ್ಚಾಯಿತು. ಸೊ ಈ ರೀತಿಯಾಗಿ ಮೆಡಿಕಲ್ ಕಾಸ್ಟ್ ಏನಾಗಿದೆ ಇವತ್ತು ನಮ್ಮ ದೇಶದಲ್ಲಿ ಹೈಯೆಸ್ಟ್ ಇನ್ಫ್ಲೇಷನ್ ಇದೆ, ಅತ್ಯಂತ ದುಬಾರಿ ಆಗ್ತಾ ಇದೆ. ಅಂದರೆ ಇವತ್ತು ಒಂದು 5 ಲಕ್ಷದಲ್ಲಿ ಸಿಗುವಂಥ ಚಿಕಿತ್ಸೆ ಇನ್ನು ಕೇವಲ 4-5 ವರ್ಷಗಳಲ್ಲಿ 10 ಲಕ್ಷ ರೂಪಾಯಿ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಕನಿಷ್ಠ ಒಂದು 5ರಿಂದ 10 ಲಕ್ಷದವರೆಗಿನ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಬೇಕಾದಂಥದ್ದು ಕನಿಷ್ಠ ಅಗತ್ಯವಾಗಿದೆ. ಇದಕ್ಕೆ ನಮಗೆ ಏನು ಕಾಸ್ಟ್ ಆಗುತ್ತೆ? 25ರಿಂದ 30 ರೂಪಾಯಿನ ನಾವು ಪ್ರತಿನಿತ್ಯದಲ್ಲಿ ಇದಕ್ಕೋಸ್ಕರ ವಿನಿಯೋಗಿಸಿದರೆ ನಮಗೆ ಒಂದು ಒಳ್ಳೆಯ ಹೆಲ್ತ್ ಇನ್ಶೂರೆನ್ಸನ್ನು ನಾವು ಪಡ್ಕೊಳ್ಬೋದು. ಇದನ್ನು ಯಾರೆಲ್ಲ ಪಡ್ಕೊಳ್ಬೇಕು ಅಂದರೆ, ಒಂದು ಸಣ್ಣ ಮಗುವಿನಿಂದ ಹಿಡಿದು, ನ್ಯೂ ಬಾರ್ನ್ ಬೇಬಿ ಅಂತ ಹೇಳ್ತೇವೆ, ಸಣ್ಣ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಕೂಡ ತೆಗೆದುಕೊಳ್ಳಬೇಕು. ಇನ್ನು ಇದು ಯಾಕೆ ನಮಗೆ ನಿಜವಾಗಿಯೂ ಅಗತ್ಯ ಇದೆಯಾ? ನಾವೇ ಇದನ್ನು ಸೇವಿಂಗ್ಸನ್ನು ಮಾಡಿಡ್ಬೋದಾ ಅಂತ ಕೆಲವರು ಹೇಳ್ತಾರೆ. ಆದರೆ ನಿಮಗೆ ದಯವಿಟ್ಟು ಹೇಳ್ತೇನೆ, ಆ ರೀತಿ ಅದು ಯಾವತ್ತೂ ಕೂಡ ವರ್ಕ್ ಆಗಲ್ಲ. ನಾವು ಕಷ್ಟಪಟ್ಟು ಮಾಡೋಂಥ ಪರಿಶ್ರಮದಿಂದ ಗಳಿಸಿದಂಥ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಇದೆಲ್ಲವೂ ಕೂಡ ಈ ಒಂದು ತುರ್ತು ಚಿಕಿತ್ಸೆ ಬಂದಾಗ ಅಥವಾ ಅನಿರೀಕ್ಷಿತವಾದಂಥ ಕಾಯಿಲೆ ಅಥವಾ ಅಪಘಾತ ಆದಾಗ ಅದೆಲ್ಲವೂ ಕೂಡ ಆಸ್ಪತ್ರೆಯ ವೆಚ್ಚಕ್ಕೆ ಅದು ಕರಗಿ ಹೋಗ್ತದೆ. ಹಾಗಾಗಿ ಇದನ್ನು ನಾವೇನು ಹೇಳ್ತೇವೆ? ವೆಲ್ತ್ ಪ್ರೊಟೆಕ್ಷನ್ ಪ್ಲ್ಯಾನ್ ಅಂತ ಹೇಳ್ತೇವೆ. ಹಾಗಾಗಿ ನಮ್ಮ ಒಂದು ಪರಿಶ್ರಮದ ಉಳಿತಾಯ ಇರ್ಬೋದು, ಹೂಡಿಕೆ ಇರ್ಬೋದು, ಆಸ್ತಿಪಾಸ್ತಿಗಳಿರ್ಬೋದು, ಗೋಲ್ಡ್ ಇತ್ಯಾದಿ ಸಂಪತ್ತು ಇರ್ಬೋದು, ಅದನ್ನು ರಕ್ಷಣೆ ಮಾಡಿಕೊಳ್ಬೇಕಂದ್ರೆ ನಮಗೆ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಅಗತ್ಯ ಇದೆ. ಮತ್ತು ಇದನ್ನು ಹೇಗೆ ತೆಗೆದುಕೊಳ್ಬೇಕಂದ್ರೆ, ಮುಖ್ಯವಾಗಿ ನಾವು ಇದನ್ನು ನಮ್ಮ ಯಂಗರ್ ಡೇಸಲ್ಲಿ, ಅಂದರೆ ಚಿಕ್ಕವರಿರುವಾಗಲೇ, ಸಾಕಷ್ಟು ಇನ್ನು ಸಣ್ಣ ವಯಸ್ಸಿದೆ ನನಗೆ ಹೆಲ್ತ್ ಇನ್ಶೂರೆನ್ಸ್ ಬೇಡ ಅಂತ ಹೇಳಬಾರ್ದು. ನಾವು ಚಿಕ್ಕವರಿರುವಾಗ ತೆಗೆದುಕೊಂಡ್ರೆ ನಮಗೆ ಎಲ್ಲ ದೃಷ್ಟಿಯಿಂದ ಅದು ಅನುಕೂಲಕರ. ಯಾಕೆಂದರೆ ಒಮ್ಮೆ ಕಾಯಿಲೆ ಬಂದರೆ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ನಮಗೆ ಸರಿಯಾಗಿ ಸಿಗಲ್ಲ. ಸಿಕ್ಕಿದರೂ ಕೂಡ ಅದು ಕಾಸ್ಟ್ಲಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಚಿಕ್ಕವರಿರುವಾಗ, ಯಂಗರ್ ಡೇಸಲ್ಲಿ ಮತ್ತು ಹೆಲ್ದಿಯರ್ ಇರುವಾಗ, ಆರೋಗ್ಯಪೂರ್ಣರಾಗಿರುವಾಗಲೇ ನಾವು ತೆಗೆದುಕೊಳ್ಳುವಂಥದ್ದು ಅತ್ಯಂತ ವಿವೇಕಯುತವಾದಂತಹ ಒಂದು ತೀರ್ಮಾನ. ಹಾಗಾಗಿ ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ. ಇದನ್ನು ಯಾವಾಗ ತೆಗೆದುಕೊಳ್ಬೇಕು? ಇವತ್ತು ತಗೊಳ್ಬೇಕಾ, ಇನ್ನು ಮುಂದಿನ ವರ್ಷ ತಗೊಳ್ಳ ಅಂತ ದಯವಿಟ್ಟು ನೀವು ಪೋಸ್ಟ್ಪೋನ್ ಮಾಡಬೇಡಿ. ಇದು ಯಾವುದೇ ಕಾರಣಕ್ಕೂ ಕೂಡ ಪೋಸ್ಟ್ಪೋನ್ ಮಾಡುವಂಥ ವಿಚಾರ ಅಲ್ಲ. ಇಂದು, ಇವತ್ತು, ಈಗಲೇ ತೆಗೆದುಕೊಳ್ಳುವಂಥದ್ದು. ಸೊ ಹಾಗಾಗಿ ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಈ ಒಂದು ಜೀವ ವಿಮೆಯನ್ನು ನೀವು ದಯವಿಟ್ಟು ಪಡೆದುಕೊಳ್ಳಿ.
ಹಾಗೆ ಅದನ್ನು ನಿಮ್ಮವರಿಗೆ ಖಂಡಿತವಾಗಿಯೂ ಅದನ್ನು ಹೇಳಿ, ಯಾರಿಗೆ ಆ ಒಂದು ವ್ಯವಸ್ಥೆ ಬೇಕಾಗಿದೆ ಅವರಿಗೆ. ನಾವು ಇದನ್ನು ಸ್ಟಾರ್ ಹೆಲ್ತ್ ಅನ್ನುವಂಥ ಕಂಪನಿಯ ಮೂಲಕ ಈ ಒಂದು ಆರೋಗ್ಯ ವಿಮೆಯ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ ಕಳೆದ 2-3 ವರ್ಷಗಳಿಂದ. ಇದರಲ್ಲಿ ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥ ಕಂಪನಿ ಒಂದು ಒಳ್ಳೆಯ ಆರೋಗ್ಯ ವಿಮೆಯ ಕಂಪನಿಯಾಗಿದೆ ನಮ್ಮ ದೇಶದಲ್ಲಿ. ನಮ್ಮ ದೇಶದ್ದೇ ಆದಂಥ ಕಂಪನಿ 2006ನೇ ಇಸವಿಯಿಂದ ಇದು ಚಾಲ್ತಿಯಲ್ಲಿದ್ದು ದೇಶದಾದ್ಯಂತ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ದೇಶದಾದ್ಯಂತ ಸುಮಾರು 15,000 ನೆಟ್ವರ್ಕ್ ಆಸ್ಪತ್ರೆಗಳಿದೆ. ಅಂದರೆ ಇಡೀ ದೇಶಾದ್ಯಂತ ನಾವು ಎಲ್ಲೇ ಹೋದರೂ ಕೂಡ ಏನೇ ಅನಿರೀಕ್ಷಿತ ಕಾಯಿಲೆ ಅಪಘಾತಗಳಾದರೆ ಅಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಯನ್ನು ಅಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಕ್ಯಾಶ್ಲೆಸ್ ವ್ಯವಸ್ಥೆ ಅಂತ ಹೇಳ್ತಾರೆ. ಅಂದರೆ ನಾವಲ್ಲಿ ಯಾವುದೇ ರೀತಿಯ ಹಣವನ್ನು ಕಟ್ಟಬೇಕಾಗಿಲ್ಲ. ನಮ್ಮ ಕಾರ್ಡನ್ನು ಅಲ್ಲಿ ತೋರಿಸಿದರೆ ಅಥವಾ ಇನ್ಶೂರೆನ್ಸ್ ಪಾಲಿಸಿ ನಂಬರನ್ನು ನಾವಲ್ಲಿ ಕೊಟ್ಟಾಗ ನಮ್ಮ ಕ್ಲೇಮನ್ನು, ಅಂದರೆ ಆ ಒಂದು ಮೆಡಿಕಲ್ ಬಿಲ್ಲನ್ನು ಕಂಪನಿಯೇ ಪೇ ಮಾಡುತ್ತೆ. ಸೊ ಇತ್ತೀಚೆಗೆ ತುಂಬ ಒಳ್ಳೆಯ ಪ್ರಾಡಕ್ಟ್ಗಳು, ಅಂದರೆ ಒಳ್ಳೆಯ ಒಂದು ಪ್ಲ್ಯಾನ್ಗಳಿದೆ. ಸ್ಟಾರ್ ಹೆಲ್ತ್ ಅಶ್ಯೂರ್ ಅಂತ ಮತ್ತು ಸೂಪರ್ ಸ್ಟಾರ್ ಅಂತ. ಇದು ತುಂಬ ಒಳ್ಳೆಯ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿದೆ. ಕ್ಲೇಮ್ ಸೆಟಲ್ಮೆಂಟ್ ಕೂಡ ಚೆನ್ನಾಗಿ ಆಗಿದೆ. ನಮಗೆ ಸರಿಯಾದ ಕ್ಲೇಮ್ ಖಂಡಿತವಾಗಿಯೂ ಸಿಗುತ್ತೆ. ಭಾಳಷ್ಟು ಜನರಿಗೆ ಇದರ ಬಗ್ಗೆ ಆತಂಕ ಇರುತ್ತೆ ಅಥವಾ ಸಂಶಯ ಇರುತ್ತೆ, ಸಿಗುತ್ತೋ ಇಲ್ವೋ ಅಂಥೇಳಿ, ಮೋಸ ಮಾಡ್ತಾರೆ ಅಂತ ಇತ್ಯಾದಿ. ದಯವಿಟ್ಟು ತಿಳ್ಕೊಳ್ಳಿ, ಇದನ್ನು ಯಾರೂ ಕೂಡ ಆ ರೀತಿ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಲಿಸಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಸರಿಯಾಗಿ ತಿಳ್ಕೊಳ್ಳಿ. ಮತ್ತು ಮುಖ್ಯವಾದ ವಿಚಾರ ಏನಂದರೆ PED, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ಈಗಾಗಲೇ ನಮಗೆ ಇರುವಂಥ ಕಾಯಿಲೆಯನ್ನು ಸಂಪೂರ್ಣವಾಗಿ ನೀವು ಮುಕ್ತವಾಗಿ ಅವರೊಂದಿಗೆ ಚರ್ಚೆ ಮಾಡಿ, ನಿಮ್ಮ ಅಡ್ವೈಸರ್ ಇರ್ಬೋದು ಅಥವಾ ಕಂಪನಿಯಲ್ಲಿ ನೀವು ಅದನ್ನು ಮುಕ್ತವಾಗಿ ಹಂಚಿಕೊಂಡಾಗ ಅದಕ್ಕೆ ಅನುಗುಣವಾದಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನೊಂದಿಗೆ ನಿಮಗೆ ಪಾಲಿಸಿ ಸಿಗುತ್ತೆ. ಸೊ ಆ ರೀತಿ ಆದಾಗ ಇದು ಯಾವುದೇ ಕಾರಣಕ್ಕೂ ನಿಮಗೆ ಕ್ಲೇಮ್ ಸಿಗೋದಿಲ್ಲ ಅನ್ನುವಂಥ ಒಂದು ಆತಂಕ ಬೇಡ. ಹಾಗಾಗಿ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಅಗತ್ಯ ಇದೆ. ಅದನ್ನು ದಯವಿಟ್ಟು ಪಡೆದುಕೊಳ್ಳಿ. ಈ ಒಂದು ಸೇವೆಗೆ ನಮ್ಮನ್ನು ಖಂಡಿತವಾಗಿ ಕೂಡ ಸಂಪರ್ಕಿಸ್ಬೋದು. ಗಿರೀಶ್ ಹೆಗಡೆ, ಕನಕದಾರ ಫೈನಾನ್ಷಿಯಲ್ ಸರ್ವೀಸಸ್, ಬಂಟ್ವಾಳ, ಮಂಗಳೂರು. ಫೋನ್ ನಂಬರ್ 9480183740, 9480183740. ದಯವಿಟ್ಟು ಈ ಒಂದು ಹೆಲ್ತ್ ಇನ್ಶೂರೆನ್ಸನ್ನು, ಆರೋಗ್ಯ ವಿಮೆಯನ್ನು ಹಿಂದೆ ಪಡೆದುಕೊಳ್ಳಿ. ಅದಕ್ಕಾಗಿ ಸಂಪರ್ಕಿಸಿ ಯಾವುದೇ ಸಂದರ್ಭದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ. ಥ್ಯಾಂಕ್ ಯು. ನಮಸ್ತೆ.